ಡಿಸೆಂಬರ್ 25ನೇ ತಾರೀಕು. ಇವತ್ತಿನ ರೇಟ್ ಎಷ್ಟು? 2700 ಅಲ್ಲ, 2700 ರೂಪಾಯಿ ವಾಷಿಂಗ್ ಇದೆ. ಆ್ಯಂಡ್ 2.5 ಎಕರೆಗೆ ಒಂದು 420 ಚೀಲ ಬಂದಿದೆ ಅಷ್ಟೇ. ಎಲ್ಲ ಒಳಗಡೆ ಹುಳಗಳು ತಿಂದ್ಬಿಟ್ಟಿದ್ದಾವೆ. ಸೊ ಆದಷ್ಟು ನೋಡಿಕೊಂಡು ಏನಿದೆ ಅಲ್ಲ ಶುಂಠಿಗಳನ್ನು ಚೆಕ್ ಮಾಡ್ಕೊತಾ ಇದ್ದು ತೀರ್ತು ಕೊಡೋದು ತುಂಬ ಉತ್ತಮ. ನಮ್ಮದು ಕೂಡ ಇವಾಗ ಚೆಕ್ ಮಾಡಿದ್ವಿ. ನಮ್ಮ ಹೊಲದಲ್ಲೂ ಕೂಡ ಆದಷ್ಟು ಮಂಡಕ್ಕಿ ಹುಳ ಜಾಸ್ತಿ ಆಗಿರೋದ್ರಿಂದ ಒಂದು 200ರಿಂದ 250 ಚೀಲ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದೆ. ಸೊ ಹಾಗಾಗಿ 2700 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು. ಇದು ನಮ್ಮ ಚಿಕ್ಕಪ್ಪರದು 800 ಚೀಲ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿದ್ವಿ. ಬಟ್ ಬಂದಿರತಕ್ಕಂಥದ್ದು ಜಸ್ಟ್ ಓನ್ಲಿ 400ರಿಂದ 450 ಚೀಲ ಮಾತ್ರ. ಇದು ನಿನ್ನೆ 327 ಚೀಲ ಆಗಿದೆ. ಇವತ್ತೊಂದು 120 ಚೀಲದ ಲೆಕ್ಕ. ಅಲ್ಲಿಗೆ ಒಂದು 450 ಚೀಲ ಅಷ್ಟೇ. ಸೊ ಹಾಕಿರೋ ಬಂಡವಾಳ ಬಂದಿದೆ, ಲಾಭ ಏನಿಲ್ಲ. ಸೊ ಆದಷ್ಟು ನೋಡಿಕೊಂಡು ಕೀಳೋರು ಏನಿದ್ದೀರ ಚೆನ್ನಾಗಿಲ್ಲ ಅಂದರೆ ಕಿತ್ತುಬಿಡಿ. ನೋಡೋಕೆ ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಹುಳಗಳಿದ್ದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಚಿಕ್ಕಮಂಗ್ಳೂರು ಸೈಡಲ್ಲಿ 2500ರಿಂದ 2600 ರೂಪಾಯಿ ನಡೀತಾ ಇದೆ ರೇಟು. ಇದು ಶಿಕಾರಿಪುರದಲ್ಲಿ 2700 ರೂಪಾಯಿ. ನೆಕ್ಸ್ಟು ಮಂಗಳವಾರ ನಂತರ ಮತ್ತೆ ಹೊಸ ರೇಟ್ ಗೊತ್ತಾಗೋದು. ಅಲ್ಲಿವರೆಗೂ ಆಲ್ಮೋಸ್ಟ್ ಇದೇ ರೇಟಲ್ಲೇ ನಡೀತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.